ಬಿಡದಿ ರೈತರ ಪರವಾಗಿ ಕಾನೂನು ಹೋರಾಟಕ್ಕೆ ಜೆಡಿಎಸ್ ಮುಂದಾಗಿದೆ. ಕೊಲೆ ಯತ್ನ ಕೇಸೇನು ದಾಖಲಾಗಿದೆ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜೆಡಿಎಸ್ ತೀರ್ಮಾನಿಸಿದೆ. ರೈತರ ಪರವಾಗಿ ಕಾನೂನು ಹೋರಾಟ ನಡೆಸೋ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಜೆಡಿಎಸ್ನಿಂದ ರೈತರ ಪರವಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾಗಿದೆ. ಈಗ ಎಫ್ಐಆರ್ ಸ್ಕ್ವಾಶ್ ಮಾಡಿಸಬೇಕು, ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಜೆಡಿಎಸ್ ಯೋಚಿಸಿದೆ. ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಜೆಡಿಎಸ್ನ ಕಾನೂನು ಘಟಕ ಬಿಡದಿ ರೈತರ ಬೆನ್ನಿಗೆ ನಿಂತಿದೆ. ಮೊನ್ನೆ ಬೇಲ್ ಪಡ್ಕೊಳ್ಳೋ ವಿಚಾರದಲ್ಲೂ ಕೂಡ ಅವರೇ ವಕಾಲತ್ತು ಹಾಕಿದ್ರು. ಅಂದರೆ ಜೆಡಿಎಸ್ನ ಕಾನೂನು ಟೀಮೇ ರೈತರ ಪರವಾಗಿ ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಇದೆ. ಇದು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರುವಂಥ ಟ್ವೀಟ್. ಇದು ಎಫ್ಐಆರ್ ಸ್ಕ್ವಾಶ್, ಎಫ್ಐಆರ್ ರದ್ದು ಮಾಡೋದಕ್ಕೆ ಹೈಕೋರ್ಟ್ ಮೊರೆ ಹೋಗ್ತೀವಿ, ನಮ್ಮ ಲೀಗಲ್ ಟೀಮು ರೈತರ ಪರವಾಗಿ ಫೈಟ್ ಮಾಡುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಬಿಡದಿ ಬಳಿಕ ಈಗ ಆನೆಕಲ್ಲಲ್ಲೂ ಕೂಡ ರೈತರು ಪ್ರತಿಭಟನೆಗಿಳಿದಿದ್ದಾರೆ. KIADB ಇಂದ ಸ್ವಿಫ್ಟ್ ಸಿಟಿಗೆ 2,500 ಭೂ ಸ್ವಾಧೀನವನ್ನು ವಿರೋಧಿಸಿ ಅವರು ಕೂಡ ಸರ್ಕಾರದ ನಿರ್ಧಾರವನ್ನು ವಿರೋಧಿಸ್ತಾ ಇದ್ದಾರೆ. JP ನಗರದ ಮನೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಆನೆಕಲ್ನ ರೈತರು ಭೇಟಿಯಾಗಿದ್ದಾರೆ. ನಮ್ಮ ಹೋರಾಟಕ್ಕೂ ಬೆಂಬಲಿಸಿ ಅಂತ ಮನವಿ ಮಾಡಿದ್ದಾರೆ. ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕೈಗಾರಿಕೆ ಇಲಾಖೆಯ ಅಂಡರಲ್ಲಿ ಬರುತ್ತೆ, MB ಪಾಟೀಲ್ ಅವರ ವ್ಯಾಪ್ತಿಗೆ ಬರುತ್ತೆ. ಆ ಇಲಾಖೆ ಅಂದ್ರೆ KIADB ಆನೆಕಲ್ನಲ್ಲಿ 2,500 ಎಕರೆ ಭೂಸ್ವಾಧೀನ ಮಾಡಿದೆ. ಇದನ್ನು ವಿರೋಧಿಸಿ ಆನೆಕಲ್ನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಅಂತ ಕೇಳ್ಕೊಂಡಿದ್ದಾರೆ. ಭಾಗದಲ್ಲಿ ಇವತ್ತು 2,500 ಎಕರೆ KIADBಗೆ ಅಂತ ಹೇಳಿ ತಗೋಬೇಕು ಅಂತೇಳಿ ಅವರು ಹಲವಾರು ದಿನಗಳಿಂದ ತಿಂಗಳಿಂದಲೇ ಹೋರಾಟ ಮಾಡ್ತಿದ್ದಾರೆ. ನನಗೆ ಬರಬೇಕು, ನೀವು ನಮ್ಮ ಜೊತೆಗೆ ರೈತರ ಪರ ನಿಲ್ಲಬೇಕು ಅಂತೇಳಿ ಬೆಳಗ್ಗೆನೇ ಬಂದವರು 500 ಜನ. ಸರ್ಜಾಪುರ ಭಾಗದಲ್ಲಿ ಇವತ್ತು 2,500 ಎಕರೆ KIADBಗೆ ಅಂತ ಹೇಳಿ ತಗೋಬೇಕು ಅಂತೇಳಿ ಅವರು ಹಲವಾರು ದಿನಗಳಿಂದ ತಿಂಗಳಿಂದಲೇ ಹೋರಾಟ ಮಾಡ್ತಿದ್ದಾರೆ. ನನಗೆ ಬರಬೇಕು, ನೀವು ನಮ್ಮ ಜೊತೆಗೆ ರೈತರ ಪರ ನಿಲ್ಲಬೇಕು ಅಂತೇಳಿ ಬೆಳಗ್ಗೆನೇ ಬಂದವರು 500 ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.